ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ 10ನೇ ತರಗತಿಯ ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಈ ಅಧ್ಯಾಯವನ್ನು ಪ್ರಾರಂಭಿಸೋಣ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಪಾಠವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನಿಮಗೆ ಈ ಪಾಠವು ಅರ್ಥ ಆದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಅಧ್ಯಾಯವನ್ನು ಪ್ರಾರಂಭಿಸೋಣ. ವಿದ್ಯಾರ್ಥಿಗಳೇ, ನಿತ್ಯ ಜೀವನದಲ್ಲಿ ನೀವೆಲ್ಲ ಸೇವಿಸುವಂತಹ ಆಹಾರದ ರುಚಿಗಳನ್ನು ನೋಡಲಾಗಿ ಕೆಲವು ಆಹಾರ ಪದಾರ್ಥಗಳು ಹುಳಿಯಾಗಿದ್ದವು, ಇನ್ನು ಕೆಲವು ಆಹಾರ ಪದಾರ್ಥಗಳು ಕಹಿ ರುಚಿಯನ್ನು ಹೊಂದಿದವು. ಹುಳಿ ರುಚಿಯನ್ನು ಹೊಂದಿರಲಿಕ್ಕೆ ಕಾರಣ ಅದರಲ್ಲಿರುವ ಆಮ್ಲ, ಹಾಗೆ ಕಹಿ ರುಚಿಯನ್ನು ಹೊಂದಿರಲಿಕ್ಕೆ ಕಾರಣ ಅದರಲ್ಲಿರುವಂತಹ ಪ್ರತ್ಯಾಮ್ಲ. ಸೊ ಮೊದಲು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎಂದರೇನು, ಅವುಗಳ ಗುಣಗಳು ಮತ್ತು ಕೆಲವು ಉದಾಹರಣೆಗಳನ್ನು, ಜೊತೆಗೆ ಸೂಚಕಗಳು ಹಾಗೆ ಸೂಚಕದ ವಿಧಗಳನ್ನು ಈ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಮೊದಲು ಆಮ್ಲ ಎಂದರೇನು? ಆಮ್ಲ ಸಾಮಾನ್ಯವಾಗಿ ಆಂಗ್ಲ ಭಾಷೆಯಲ್ಲಿ ಆಮ್ಲಕ್ಕೆ ಆಸಿಡ್ ಅಂತ ಕರೀತಾರೆ. ಆಸಿಡ್ ಅಂದ್ರೆ ಆಮ್ಲ. ಇನ್ನು ಆಮ್ಲವನ್ನು ವ್ಯಾಖ್ಯಾನಿಸಲಾಗಿ ಜಲವಿಲೀನವಾದಾಗ H+ ಧನ ಅಯಾನುಗಳನ್ನು ಉಂಟು ಮಾಡುವ ವಸ್ತುವಿಗೆ ಆಮ್ಲ ಅಂತ ಕರಿತಾ ಇದ್ದೇವೆ. ವ್ಯಾಖ್ಯಾನವನ್ನ ಬರೆಯೋಣ. ಜಲವಿಲೀನವಾದಾಗ ಅಂದ್ರೆ ನೀರಲ್ಲಿ ಕರಗಿದಾಗ H+ ಎಂಬ ಧನ ಅಯಾನನ್ನ ಉಂಟು ಮಾಡುವ ವಸ್ತುವಿಗೆ ಆಮ್ಲ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಆಮ್ಲದ ವ್ಯಾಖ್ಯಾನವನ್ನ ತಿಳಿದುಕೊಂಡೆವು. ಸೊ ಆಮ್ಲದ ಗುಣಗಳನ್ನ ನೋಡೋಣ. ಮೊದಲನೇದಾಗಿ ಈಗಾಗಲೇ ನಾವು ಒಂದು ಗುಣವನ್ನ ಅರ್ಥೈಸ್ಕೊಂಡಿವಿ. ನಿತ್ಯ ಜೀವನದಲ್ಲಿ ಸೇವಿಸುವ ಆಹಾರ ಪದಾರ್ಥ ಹುಳಿಯಾಗಿರ್ತಾ ಇದೆ, ಕಾರಣ ಅದರಲ್ಲಿರುವ ಆಮ್ಲ. ಸೊ ಆಮ್ಲಗಳು ರುಚಿಯಲ್ಲಿ ಹುಳಿ ಆಗಿವೆ. ಒಂದನೇ ಗುಣ, ಹುಳಿ ರುಚಿಯನ್ನು ಹೊಂದಿವೆ. ಇವುಗಳ ಗುಣಲಕ್ಷಣಗಳು ಹುಳಿ ರುಚಿ ಹೊಂದಿವೆ. ಹಾಗೆ ಎರಡನೇದಾಗಿ, ಆಮ್ಲವು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತದೆ. ಆಮ್ಲದಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನ ಅದ್ದಿದ್ರೆ ನೀಲಿ ಬಣ್ಣದ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ. ಕೆಂಪು ಬಣ್ಣದ ಲಿಟ್ಮಸ್ ಆಗಿ ಬದಲಾವಣೆ ಆಗುತ್ತದೆ. ಆಮ್ಲಗಳಿಗೆ ಕೆಲವು ಉದಾಹರಣೆಗಳನ್ನ ತಿಳಿಯೋಣ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಸಲ್ಫರಿಕ್ ಆಮ್ಲ ಅಥವಾ ಗಂಧಕಾಮ್ಲ. ಸಲ್ಫುರಿಕ್ ಆಮ್ಲ, ಇದಕ್ಕೆ ಇನ್ನೊಂದು ಹೆಸರು ಗಂಧಕಾಮ್ಲ. ಇದರ ಅಣುಸೂತ್ರ H2SO4. ಇದನ್ನು ಸಾಮಾನ್ಯವಾಗಿ ಆಮ್ಲಗಳ ರಾಜ ಅಂತ ಕರೀತಾರೆ, ಕಿಂಗ್ ಆಫ್ ದ ಆಸಿಡ್ಸ್. ಇದು ಸಲ್ಫರಿಕ್ ಆಮ್ಲ. ಹಾಗೆ ಎರಡನೇ ಒಂದು ಉದಾಹರಣೆ ನೋಡೋಣ. ಹೈಡ್ರೋಕ್ಲೋರಿಕ್ ಆಮ್ಲ. ಅಣುಸೂತ್ರ HCl. ನಂತರದಲ್ಲಿ ನೈಟ್ರಿಕ್ ಆಮ್ಲ. HNO3. ಹಾಗೆ ಅಸಿಟಿಕ್ ಆಮ್ಲ, ವಿನೆಗರ್ದಲ್ಲಿರುವ ಆಮ್ಲ ಅಸಿಟಿಕ್ ಆಮ್ಲ, CH3COH. ಹೀಗೆ ಕೆಲವು ಆಮ್ಲಗಳನ್ನ ಉದಾಹರಣೆಗೆ ನೋಡ್ತಾ ಇದ್ದೀವಿ. ಇನ್ನು ಕೆಲವಷ್ಟು ಆಮ್ಲಗಳು ನಾವು ಸೇವಿಸುವಂತಹ ಆಹಾರ ಪದಾರ್ಥದಲ್ಲಿ ಕಂಡು ಬರ್ತಾವೆ. ಉದಾಹರಣೆಗೆ ಹುಳಿಯುತ ಹಣ್ಣುಗಳಲ್ಲಿ ಅಥವಾ ಲಿಂಬೆ ಹಣ್ಣಿನಂತಹ ಆಹಾರ ಪದಾರ್ಥಗಳಲ್ಲಿ ಸಿಟ್ರಿಕ್ ಆಮ್ಲ ಕಂಡು ಬರ್ತಾ ಇದೆ. ಸಿಟ್ರಿಕ್ ಆಮ್ಲ ಹುಣಸೆ ಹಣ್ಣಿನಲ್ಲಿ
ಟಾರ್ಟರಿಕ್ ಆಮ್ಲ ಕಂಡು ಬರ್ತಾ ಇದೆ. ಟಾರ್ಟರಿಕ್ ಆಮ್ಲ. ಟೊಮ್ಯಾಟೊದಲ್ಲಿ ಆಕ್ಸಾಲಿಕ್ ಆಮ್ಲ ಇರ್ತಾ ಇದೆ. ಹಾಗೆ ಸೇವಿಸುವ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರ್ತಾ ಇದೆ. ಲ್ಯಾಕ್ಟಿಕ್ ಆಮ್ಲ. ಹೀಗೆ ನಾವು ಕೆಲವು ಉದಾಹರಣೆಗಳನ್ನ ಆಮ್ಲಗಳಲ್ಲಿ ಪ್ರತ್ಯಾಮ್ಲದ ಕುರಿತು ತಿಳಿದುಕೊಳ್ಳೋಣ. ಪ್ರತ್ಯಾಮ್ಲ. ವಿದ್ಯಾರ್ಥಿಗಳೇ, ಈ ಪ್ರತ್ಯಾಮ್ಲಕ್ಕೆ ಆಂಗ್ಲ ಭಾಷೆಯಲ್ಲಿ ಬೇಸ್ ಅಂತ ಕರೀತಾರೆ. PASE. ಪ್ರತ್ಯಾಮ್ಲ ಇದನ್ನು ವ್ಯಾಖ್ಯಾನಿಸಲಾಗಿ ಜಲ ವಿಲೀನವಾದಾಗ OH- ಎಂಬ ಋಣಾಯನಗಳನ್ನು ಉಂಟು ಮಾಡುವ ವಸ್ತುವಿಗೆ ಪ್ರತ್ಯಾಮ್ಲ ಅಂತ ಕರೆಯಲಾಗ್ತದೆ. ವ್ಯಾಖ್ಯಾನವನ್ನು ನೀವು ಕೂಡ ಬರೆದುಕೊಳ್ಳಿ. ಜಲ ವಿಲೀನವಾದಾಗ OH- ಎಂಬ ಋಣಾಯನಗಳನ್ನು ಉಂಟು ಮಾಡುವ ವಸ್ತುವಿಗೆ ಪ್ರತ್ಯಾಮ್ಲ ಎನ್ನುತ್ತಾರೆ. ವಿದ್ಯಾರ್ಥಿಗಳೇ, ಈ ಪ್ರತ್ಯಾಮ್ಲದ ವ್ಯಾಖ್ಯಾನ ತಿಳಿದ ನಂತರ ಇದರ ಗುಣಗಳನ್ನು ತಿಳಿಯೋಣ. ಪ್ರತ್ಯಾಮ್ಲಗಳು ರುಚಿಯಲ್ಲಿ ಕಹಿಯಾಗಿರುತ್ತವೆ. ಕಹಿ ರುಚಿಯನ್ನ ಹೊಂದಿರುತ್ತವೆ. ಹಾಗೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿದ್ದು ಸ್ಪರ್ಶಿಸಿದಾಗ ಜಾರುವ ಗುಣವನ್ನ ಹೊಂದಿವೆ. ಜಾರುವ ಗುಣ ಅಂತ ಹೇಳಿದ್ರೆ, ಉದಾಹರಣೆಗೆ ನೀವು ಸಾಬೂನನ್ನು ಸ್ಪರ್ಶಿಸಿದಾಗ, ಕೈ ತೊಳಿಬೇಕಾದ್ರೆ ಹ್ಯಾಂಡ್ ವಾಶ್ ಅಥವಾ ಸಾಬೂನನ್ನ ಸ್ಪರ್ಶಿಸಿದಾಗ ಹೇಗೆ ಜಾರುತ್ತದೋ ಅಂತ ಒಂದು ಸೋಪಿ ನೇಚರ್ ಅಂತ ಕರಿತೇವೆ ನಾವು. ಸಾಬೂನಿನ ರೀತಿಯಾಗಿ ಜಾರುವ ಗುಣವನ್ನ ಹೊಂದಿರ್ತಾ ಇದೆ. ಹಾಗೆ ಈ ಪ್ರತ್ಯಾಮ್ಲದ ಇನ್ನೊಂದು ಗುಣ, ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಪರಿವರ್ತಿಸುತ್ತದೆ. ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ ಪರಿವರ್ತಿಸುತ್ತದೆ ಅಥವಾ ನೀಲಿ ಬಣ್ಣಕ್ಕೆ ಬದಲಿಸುತ್ತದೆ. ಇದು ಪ್ರತ್ಯಾಮ್ಲದ ಎರಡು ಮುಖ್ಯ ಗುಣಗಳು. ಎಕ್ಸಾಕ್ಟ್ಲಿ ಅಪೋಸಿಟ್ ಟು ದ ಆಸಿಡ್. ಅಂದ್ರೆ ಅವು ಹೋಳಿ ರುಚಿ, ಇವು ಕಹಿ ರುಚಿ. ಅದು ನೀಲಿ ಬಣ್ಣವನ್ನ ಕೆಂಪು ಬಣ್ಣವಾಗಿ ಪರಿವರ್ತಿಸಿದ್ದು ಆಮ್ಲ. ಪ್ರತ್ಯಾಮ್ಲ ಕೆಂಪು ಬಣ್ಣದ ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಪರಿವರ್ತಿಸ್ತಾ ಇದೆ. ಎರಡು ಅಪೋಸಿಟ್ ಅಂತ ಹೇಳ್ತಾ ಇದ್ದೀವಿ. ಸೊ ಇನ್ನು ಪ್ರತ್ಯಾಮ್ಲಗಳಿಗೆ ಕೆಲವು ಉದಾಹರಣೆಗಳನ್ನು ತೆಗೆಯೋಣ. ಮೊದಲನೇದು ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್, ಇದರ ಅನುಸೂತ್ರ NaOH. ಹಾಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಅನುಸೂತ್ರ CaOH ಟ್ವೈಸ್. ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್, ಅನುಸೂತ್ರ MgOH ಟ್ವೈಸ್. ಹಾಗೆ ಅಮೋನಿಯಂ ಹೈಡ್ರಾಕ್ಸೈಡ್, NH4OH. NH4OH. ಹೀಗೆ ಹಲವಾರು ಪ್ರತ್ಯಾಮ್ಲಗಳನ್ನ ಹೆಸರಿಸಬಹುದು. ಮತ್ತೊಂದು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, KOH. ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಅನುಸೂತ್ರ KOH. ಇವು ಕೆಲವು ಪ್ರತ್ಯಾಮ್ಲಗಳಿಗೆ ಉದಾಹರಣೆಗಳು. ಸೂಚಕದ ಕುರಿತು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಸೂಚಕಕ್ಕೆ ಇಂಗ್ಲಿಷ್ನಲ್ಲಿ ಇಂಡಿಕೇಟರ್ ಅಂತ ಕರೀತಾರೆ. ಇಂಡಿಕೇಟರ್ ಅಂದ್ರೆ ಸೂಚಕ, ಇಂಡಿಕೇಟರ್ಸ್ ಸೂಚಕಗಳು. ಸೊ ಇದನ್ನು ವ್ಯಾಖ್ಯಾನಿಸಲಾಗಿ ಸೂಚಕ ಎಂಬುದು
ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣವನ್ನು ಪತ್ತೆ ಹಚ್ಚಲು ಬಳಸುವ ವಸ್ತುವೇ ಸೂಚಕ ಆಗಿದೆ. ವ್ಯಾಖ್ಯಾನವನ್ನು ಬರೆಯೋಣ. ಸೂಚಕ ಎಂಬುದು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣವನ್ನು ಪತ್ತೆ ಹಚ್ಚಲು ಬಳಸುವ ವಸ್ತುವೇ ಸೂಚಕ. ವಿದ್ಯಾರ್ಥಿಗಳೇ, ಸೂಚಕಗಳಿಗೆ ಉದಾಹರಣೆಗಳನ್ನು ನೋಡೋಣ. ಇವು ಆಮ್ಲೀಯ ಗುಣವನ್ನು ಗುರುತಿಸ್ಲಿಕ್ಕೆ ಅಥವಾ ಕೊಟ್ಟಂತ ದ್ರಾವಣ ಪ್ರತ್ಯಾಮ್ಲೀಯ ಆಗಿದೆ ಅನ್ನೋದು ಗುರುತಿಸ್ಲಿಕ್ಕೆ ಬಳಸುವಂತ ವಸ್ತುಗಳಾಗಿವೆ. ಸೊ ಸೂಚಕಗಳಿಗೆ ಉದಾಹರಣೆಗಳು: ಮೊದಲನೇದಾಗಿ ಲಿಟ್ಮಸ್, ಅರಿಶಿನ, ಕೆಂಪು ಕ್ಯಾಬೇಜ್ನ ಎಲೆಗಳು, ಹಾಗೆ ಪೆಟೋನಿಯಾ, ಹೈಡ್ರಾಂಜಿಯಾ, ಜೆರೇನಿಯಂನಂತಹ ಹೂವಿನ ಬಣ್ಣದ ದಳಗಳು. ಜೆರೇನಿಯಂ ಹೂವಿನ ಬಣ್ಣದ ದಳಗಳು ಇವು ಸೂಚಕಗಳಿಗೆ ಕೆಲವು ಉದಾಹರಣೆಗಳು. ಇನ್ನು ಕೆಲವಷ್ಟು ಉದಾಹರಣೆಗಳನ್ನ ನೋಡೋಣ. ಅದರಲ್ಲಿ ಫಿನಾಫ್ಥಲಿನ್, ಮತ್ತು ಮಿಥೈಲ್ ಆರೆಂಜ್. ಸೊ ಇವು ಸೂಚಕಗಳಿಗೆ ಉದಾಹರಣೆಗಳು. ಲಿಟ್ಮಸ್, ಅರಿಶಿನ, ನೆಕ್ಸ್ಟ್ ಕೆಂಪು ಕ್ಯಾಬೇಜ್ನ ಎಲೆ, ಪೆಟೋನಿಯಾ, ಹೈಡ್ರಾಂಜಿಯಾ, ಜೆರೇನಿಯಂ ಹೂವಿನ ಬಣ್ಣದ ದಳಗಳು, ಫಿನಾಫ್ಥಲಿನ್ ಮತ್ತು ಮಿಥೈಲ್ ಆರೆಂಜ್ ಇವು ಸೂಚಕಗಳಿಗೆ ಉದಾಹರಣೆಗಳು. ವಿದ್ಯಾರ್ಥಿಗಳೇ, ಇಲ್ಲಿ ಸೂಚಕಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ. ಕೆಲವು ನೈಸರ್ಗಿಕವಾಗಿ ಲಭ್ಯ ಇರುವಂತಹ ಸೂಚಕಗಳು, ಇನ್ನು ಕೆಲವು ಕೃತಕವಾಗಿ ಸಂಶ್ಲೇಷಿಸಿದ ಸೂಚಕಗಳದಾವು. ಸೊ ನೈಸರ್ಗಿಕ ಸೂಚಕಗಳು ಯಾವುವು ಅಂತ ಹೇಳಿದ್ರೆ, ಇಲ್ಲಿ ಗಮನಿಸಲಾಗಿ ಲಿಟ್ಮಸ್, ಅರಿಶಿನ, ಕೆಂಪು ಕ್ಯಾಬೇಜ್ ಎಲೆ, ಪೆಟೋನಿಯಾ, ಹೈಡ್ರಾಂಜಿಯಾ ಮತ್ತು ಜೆರೇನಿಯಂ ಹೂವಿನ ಬಣ್ಣದ ದಳಗಳು ನೈಸರ್ಗಿಕ ಸೂಚಕಗಳು. ಇವು ನೈಸರ್ಗಿಕ ಸೂಚಕಗಳು. ಹಾಗೆ ಎರಡನೇ ವಿಧ ಸಂಶ್ಲೇಷಿತ ಅಂದ್ರೆ ಕೃತಕವಾಗಿ ತಯಾರಿಸಿದ ಸೂಚಕಗಳು, ಫಿನಾಫ್ಥಲಿನ್ ಮತ್ತು ಮಿಥೈಲ್ ಆರೆಂಜ್. ವಿದ್ಯಾರ್ಥಿಗಳೇ, ಈ ಸೂಚಕಗಳ ವಿಧಗಳನ್ನು ತಿಳಿದ ನಂತರ ಒಂದು ವಿಶೇಷವಾಗಿರೋ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಏನಂದ್ರೆ, ನಾವು ಬಹುತೇಕ ಬಳಸುವಂತಹ ಅಂದ್ರೆ ಹೆಚ್ಚಾಗಿ ಬಳಸುವಂತಹ ಸೂಚಕ ಲಿಟ್ಮಸ್ ಕಾಗದ. ಅಂದ್ರೆ ಲಿಟ್ಮಸ್ ಕಾಗದ. ಈ ಲಿಟ್ಮಸ್ ಕಾಗದವನ್ನು ಬಳಸ್ತಾ ಇದ್ದೀವಿ. ಲಿಟ್ಮಸ್ ಎಂಬುದನ್ನು ಮುಖ್ಯವಾಗಿ ಥ್ಯಾಲೋಫೈಟಾ ಎಂಬ ಸಸ್ಯವರ್ಗದ ಕಲ್ಲು ಹೂ ಸಸ್ಯದಿಂದ ಪಡೆಯಲಾಗ್ತಾ ಇದೆ. ಲಿಟ್ಮಸ್ನ ದ್ರಾವಣವನ್ನ ಥ್ಯಾಲೋಫೈಟಾ ಎಂಬ ಸಸ್ಯವರ್ಗದ ಕಲ್ಲು ಹೂ, ಇದಕ್ಕೆ ಲೈಕೇನ್ ಅಂತ ಬರಿತೀವಿ ನಾವು. ಸ್ಪೆಲ್ಲಿಂಗ್ LICHENE. ಸೊ ಲಿಟ್ಮಸ್ ದ್ರಾವಣವನ್ನು ಥ್ಯಾಲೋಫೈಟಾ ಸಸ್ಯವರ್ಗದಿಂದ ಕಲ್ಲು ಹೂ ಎಂಬ ಸಸ್ಯದಿಂದ ಪಡೆಯಲಾಗ್ತಾ ಇದೆ. ದ್ರಾವಣ ಸ್ಥಿತಿಯಲ್ಲಿದ್ದಾಗ ಈ ಲಿಟ್ಮಸ್ ನೇರಳೆ ಬಣ್ಣದಲ್ಲಿ ಇರ್ತಾ ಇದೆ.
ಇದರ ಬಣ್ಣ ನೇರಳೆ. ಸಾಮಾನ್ಯವಾಗಿ ಇದು ಯಾವುದೇ ಆಮ್ಲ ಮತ್ತು ಪ್ರತ್ಯಾಮ್ಲೀಯ ದ್ರಾವಣದೊಂದಿಗೆ ಬೆರೆಯದಿದ್ದಾಗ ಅದು ನೇರಳೆ ಬಣ್ಣದಲ್ಲಿ ಇರ್ತಾ ಇದೆ. ವಿದ್ಯಾರ್ಥಿಗಳೇ, ಸೂಚಕದಲ್ಲಿ ಇನ್ನೊಂದು ವಿಧದ ಸೂಚಕಗಳು ಇವೆ, ಅದು ಗ್ರಾನ ಸೂಚಕಗಳು. ಗ್ರಾನ, ಈ ಗ್ರಾನ ಸೂಚಕಕ್ಕೆ ಆಂಗ್ಲ ಭಾಷೆಯಲ್ಲಿ ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಅಂತ ಕರೀತಾರೆ. ಆಲ್ಫ್ಯಾಕ್ಟರಿ ಇಂಡಿಕೇಟರ್. ವಿದ್ಯಾರ್ಥಿಗಳೇ, ಇದನ್ನು ವ್ಯಾಖ್ಯಾನಿಸಲಾಗಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ತಮ್ಮ ವಾಸನೆಯನ್ನು ಬದಲಾಯಿಸಿಕೊಳ್ಳುವ ವಸ್ತುಗಳಿಗೆ ಗ್ರಾನ ಸೂಚಕಗಳು ಎನ್ನುತ್ತೇವೆ. ವ್ಯಾಖ್ಯಾನವನ್ನು ಬರೆದುಕೊಳ್ಳಿ. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ತಮ್ಮ ವಾಸನೆಯನ್ನು ಬದಲಿಸಿಕೊಳ್ಳುವ ವಸ್ತುಗಳಿಗೆ ಗ್ರಾನ ಸೂಚಕಗಳು ಎನ್ನುತ್ತೇವೆ. ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಅಂತ ಕರಿತೀವಿ. ಇವಕ್ಕೆ ಉದಾಹರಣೆ ನೋಡಲಾಗಿ ಮೊದಲನೇದು ಈರುಳ್ಳಿ, ಎರಡನೇದಾಗಿ ವೆನಿಲಾದ ಸಾರ ಅದರಿಂದ ತೆಗೆದಿರುವಂತ ಜ್ಯೂಸ್. ನೆಕ್ಸ್ಟ್ ಲವಂಗದ ಎಣ್ಣೆ. ಮೂರನೇದು ಲವಂಗದ ಎಣ್ಣೆ. ಇವು ಮೂರು ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ಇವುಗಳು ಆಮ್ಲ ಅಥವಾ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ತಮ್ಮ ವಾಸನೆಯನ್ನು ಬದಲಿಸಿಕೊಳ್ತಾವೆ. ದೈನಂದಿನ ಜೀವನದಲ್ಲಿ ಈ ಮೂರು ವಸ್ತುಗಳನ್ನು ನಾವು ನೋಡ್ತಾ ಇದ್ದೀವಿ. ಇವುಗಳು ಆಮ್ಲ ಮಾಧ್ಯಮದಲ್ಲಿದ್ದಾಗ ತಮ್ಮ ವಾಸನೆಯನ್ನ ಕಳೆದುಕೊಳ್ಳುವುದಿಲ್ಲ. ಆದರೆ ಪ್ರತ್ಯಾಮ್ಲೀಯ ಮಾಧ್ಯಮದ ಆಹಾರ ಪದಾರ್ಥದಲ್ಲಿ ಏನಾದರೂ ಬೆರೆತರೆ ತಮ್ಮ ವಾಸನೆಗಳನ್ನ ಕಳೆದುಕೊಳ್ತಾವೆ. ಸೊ ಇವು ಇನ್ನೊಂದು ವಿಚಾರ ಬರ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಆಲೋಚನೆ, ಸರ್ ಇವೆಲ್ಲ ನೈಸರ್ಗಿಕವಾಗಿ ದೊರೆಯೋದ್ರಿಂದ ಇವುಗಳನ್ನ ನೈಸರ್ಗಿಕ ಸೂಚಕಗಳು ಅನ್ಬಹುದೇ? ಎಸ್, ಡೆಫಿನೆಟ್ಲಿ ಇವುಗಳೆಲ್ಲ ನೈಸರ್ಗಿಕ ಸೂಚಕಗಳು. ಗ್ರಾನ ಸೂಚಕಗಳಲ್ಲಿ ನಾವು ನೋಡಲಾಗಿ ಈರುಳ್ಳಿ, ಲವಂಗದ ಎಣ್ಣೆ ಮತ್ತು ವೆನಿಲಾದ ಸಾರ ಇವು ನೈಸರ್ಗಿಕ ಸೂಚಕಗಳಾಗಿವೆ.